ಶ್ರೀ ಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ರಾಮಾಯಣ ಅರಣ್ಯಕಾಂಡ. ಕಳೆದ ಒಂದು ಸಂಚಿಕೆಯಲ್ಲಿ ರಾಮ ಅಗಸ್ತ್ಯ ಮಹರ್ಷಿಗಳ ಆಶ್ರಮಕ್ಕೆ ಹೊರಡಬೇಕಾದ್ರೆ ಅಗಸ್ತ್ಯ ಭ್ರಾತರ ಆಶ್ರಮವನ್ನು ದರ್ಶಿಸಿ ಆಗ ಅಗಸ್ತ್ಯ ಭ್ರಾತರ ಆಶ್ರಮಕ್ಕೆ ಇರುವಂಥ ಒಂದು ಚರಿತ್ರೆಯನ್ನು ಹೇಳ್ತಾರೆ. ಆಗ ಈ ವೃತ್ತಾಂತವನ್ನು ಕೇಳಿಬಿಟ್ಟು ಎಲ್ಲರೂ ಆಶ್ರಮದ ಒಳಗೆ ಹೋಗ್ತಾರಂತೆ. ಕಥೆಯಲ್ಲಿ ಮುಂದೆ ಹೋಗೋಣಂತೆ. ಈ ವೃತ್ತಾಂತವನ್ನು ಕೇಳಿರುವಂಥ ಎಲ್ಲರೂ ಅಗಸ್ತ್ಯ ಭ್ರಾತರ ಆಶ್ರಮಕ್ಕೆ ಹೋಗ್ತಾರಂತೆ. ಹೋದಾಗ ಅಗಸ್ತ್ಯ ಭ್ರಾತ ಎದುರು ಬಂದ್ಬಿಟ್ಟು ಒಳಗಡೆ ಆಹ್ವಾನ ಮಾಡ್ತಾರೆ. ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಬಿಟ್ಟು ಕಂದಮೂಲಗಳನ್ನು ಜೇನನ್ನು ಇಟ್ಟು ಈ ರಾತ್ರಿ ಸೀತಾರಾಮರು ಈ ಆಶ್ರಮದಲ್ಲಿ ಮಲ್ಕೊಳ್ತಾರಂತೆ. ಮಾರನೇ ದಿನ ಎದ್ಬಿಟ್ಟು ಅಗಸ್ತ್ಯ ಮಹರ್ಷಿಗಳ ಆಶ್ರಮಕ್ಕೆ ದಾರಿಯನ್ನು ಹೇಳಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಆಗ ನಿಮಗೆ ಕಾಣಿಸ್ತಾ ಇರುವಂಥ ಈ ಮರಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ದಕ್ಷಿಣ ಕಡೆ ಹೋದರೆ ಅಗಸ್ತ್ಯ ಮಹರ್ಷಿಗಳ ಆಶ್ರಮ ಕಾಣಿಸುತ್ತೆ ಅಂತ ಅಗಸ್ತ್ಯ ಭ್ರಾತ ಮಹರ್ಷಿಗಳು ಹೇಳ್ತಾರಂತೆ. ಆಗ ಅಗಸ್ತ್ಯರ ಒಂದು ಶಕ್ತಿ ಏನು ಅಂತಂದ್ರೆ ಆತನ ಅಗಸ್ತ್ಯ ಮಹರ್ಷಿಗಳ ಶಕ್ತಿ ಏನು ಅಂತಂದ್ರೆ ವಿಶೇಷತೆ. ಆ ಆಶ್ರಮದಲ್ಲಿ ದೇವತೆಗಳಿಗೆ ಸ್ಥಾನ ಇರ್ತಾ ಇದ್ರಂತೆ. ಅಂದರೆ ಆತನ ಆಶ್ರಮಕ್ಕೆ ದೇವತೆಗಳು ಬಂದ್ಬಿಟ್ಟು ತಮ್ಮ ತಮ್ಮ ಸ್ಥಾನದಲ್ಲಿ ಕೂತ್ಕೊಂಡು ಅಗಸ್ತ್ಯನಿಂದ ಪೂಜೆ ಮಾಡಿಸ್ಕೊತಾ ಇದ್ರಂತೆ. ಅಲ್ಲಿ ಒಬ್ಬ ಶಿವ ಪರಮಾತ್ಮನ ಯಾರು ಶಿವನ ಸ್ಥಾನ ಬಿಟ್ಬಿಟ್ಟು ಎಲ್ಲ ದೇವತೆಗಳು ಸ್ಥಾನ ಇತ್ತಂತೆ. ಅಗಸ್ತ್ಯ ಶಿವನನ್ನು ಪೂಜೆ ಮಾಡ್ತಾ ಇದ್ದಂತೆ. ಆತನ ಆಶ್ರಮದಲ್ಲಿ ತಪಸ್ಸು ಮಾಡ್ಕೊಳ್ಳುವಂಥ ಋಷಿಗಳು ದಿವ್ಯ ವಿಮಾನವನ್ನು ಹತ್ತುಬಿಟ್ಟು ಊರ್ಧ ಲೋಕಕ್ಕೆ ಹೋಗ್ತಾ ಇದ್ರಂತೆ. ಈ ಆಶ್ರಮದಲ್ಲಿ ಅಸತ್ಯ ಹೇಳುವಂಥವರಾಗಲಿ, ಕ್ರೂರ ಬುದ್ಧಿ ಇರುವಂಥವರಾಗಲಿ, ವಂಚನೆ ಮಾಡುವಂಥವರಾಗಲಿ, ಬೇರೊಬ್ಬರನ್ನು ಪೀಡಿಸುವ ಸ್ವಭಾವ ಇರುವಂಥವರಾಗಲಿ, ಯಾವಾಗಲೂ ಕೋರಿಕೆಯಿಂದ ಇರುವಂಥವರಾಗಲಿ ಒಳಗೆ ಹೋಗುವಂಥದ್ದು ನಡೆಯೋದೇ ಇಲ್ವಂತೆ. ಇದು ಒಂದು ಮೆರೆಕಲೆ ಇರ್ಬೋದು. ನಾವು ಧರ್ಮಸ್ಥಳದಲ್ಲಿ ನೋಡ್ಬೋದು. ಧರ್ಮಸ್ಥಳ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಸತ್ಯ ಇದಕ್ಕೆ ಒಂದು ಪ್ರಸಿದ್ಧತೆ ಹೊಂದಿರುವಂಥದ್ದು ಯಾವುದಂದ್ರೆ ಧರ್ಮಸ್ಥಳದಲ್ಲಿ ಯಾರಾದರೂ ಏನಾದರೂ ಒಂದು ಚಿಕ್ಕ ವಸ್ತುವನ್ನು ಕದ್ದಿರಿ ಅಂತಂದ್ರೆ ಆ ಊರಿಂದ ಧರ್ಮಸ್ಥಳದಿಂದ ಹೊರಗಡೆ ಬರೋದಕ್ಕೆ ಅಲ್ಲಿರುವಂಥ ಧರ್ಮಸ್ಥಳವನ್ನು ರಕ್ಷಿಸುವಂಥ ಧರ್ಮ ದೇವತೆಗಳು ಬಿಡೋದಿಲ್ಲ ಅಂತಂತಂದು ಬಹಳಷ್ಟು ಜನಕ್ಕೆ ಅನುಭವ. ನನ್ನ ಸುತ್ತಮುತ್ತ ಇರುವಂಥವ್ರಲ್ಲೂ ಕೂಡ ನಾನು ಬಹಳ ಜನ ಕೇಳಿದ್ದೀನಿ. ತಿಳಿದಳೆ ಈ ವಸ್ತುವನ್ನು ಎತ್ತಿಟ್ಕೊಂಡಿದ್ದೆ, ನಾನು 2 ದಿನ ಇದ್ಬಿಟ್ಟಿದೆ, 3 ದಿನ ಇದ್ಬಿಟ್ಟಿದೆ, ಧರ್ಮಸ್ಥಳದಿಂದ ಹೊರಗಡೆನೆ ಬರೋದಕ್ಕಾಗಲಿಲ್ಲ. ಆಗ ನಾನು ಕ್ಷಮಾಪಣೆಯನ್ನು ಕೋರ್ಬಿಟ್ಟು ಆ ವಸ್ತು ಎಲ್ಲಿದ್ರೆ ಅಲ್ಲೇ ಇಟ್ಟ ನಂತರ ನನಗೆ ದಾರಿ ಕಾಣಿಸ್ತು. ನಮ್ಮ ಮುತ್ತಜ್ಜಿನೋ ಯಾರೋ ಇರ್ಬೋದು. ನಮ್ಮ ಮುತ್ತಜ್ಜಿ ಕಾಲದಲ್ಲಿ ನೇತ್ರಾವತಿ ನದಿಗೆ ಸ್ಥಾನಕ್ಕೆ ಹೋಗ್ಬಿಟ್ಟು ಮೈ ಉಜ್ಜಿಕೊಳ್ಳೋಣ ಅಂತ ಚಿಕ್ಕದೊಂದು ಕಲ್ಲನ್ನು ತೆಗೆದುಕೊಂಡು ಅವರು ತಮ್ಮ ಬ್ಯಾಗಲ್ಲಿ ಹಾಕ್ಕೊಂಡಿದ್ರಂತೆ. ಎಷ್ಟಕ್ಕೂ ಧರ್ಮಸ್ಥಳ ಅವ್ರನ್ನ ಬಿಡೋದೇ ಇಲ್ವಂತೆ. ಏನಾಗಿದೆಯಪ್ಪ ಅಂತಂದ್ರೆ ಅದೇನು ತಪ್ಪಲ್ಲ, ಕಳ್ತನ ಅಲ್ಲ, ತಿಳಿದಲ್ಲೇ ಅಲ್ಲೇ ಇದಾಕಿರೋದ್ರಿಂದ ಮತ್ತೆ ಆ ಕಲ್ಲನ್ನು ನೇತ್ರಾವತಿ ನದಿಗೆ ಎಸೆದ ನಂತರನೇ ಅವರು ಊರಿಗೆ ಬರೋದಕ್ಕೆ ಸಾಧ್ಯ ಆಯಿತು ಅಂತ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ. ಬಹಳಷ್ಟು ಪ್ರದೇಶಗಳಿದಾವ್ರಿ. ಇಲ್ಲಿ ಶನಿ ಸಿಂಗನಾಪುರ ಕೂಡ ಈ ಥರ ಅಲ್ಲಿ ಬಾಗಿಲುಗಳು ಇರೋದಿಲ್ಲ. ಶನಿ ಪರಮಾತ್ಮನ ಒಂದು ಮಹಾತ್ಮೆಯಿಂದ ಅಲ್ಲಿ ಕೂಡ ಕಳ್ತನ ನಡೆಯೋದಿಲ್ಲ, ಬಾಗಿಲೇ ಇರೋದಿಲ್ಲ ಅಂತ ನಾವು ಕೇಳ್ತೀವಲ್ಲ. ಬಹಳಷ್ಟು ಕಡೆ ಇನ್ನೂ ಬಹಳ ಇದ್ದಾವೆ. ಕಥೆಯಲ್ಲಿ ಇಲ್ಲೇ ನಿಂತ್ಕೊಂಡು ಹೋಗುತ್ತೆ ಅಲ್ವಾ. ನಮ್ಮ ಭಾರತ ದೇಶದಲ್ಲಿ ಮಹಿಮೆ ಇರುವಂಥ ಪ್ರದೇಶಗಳು ನಾವು ಕಂಡುಬಿಟ್ಟು ನೋಡಬೇಕೇ ವಿನಃ ಅವಕ್ಕೆ ಪ್ರಚಾರ ಇಲ್ಲ. ಏನೇನಕ್ಕೂ ಪ್ರಚಾರ ಮಾಡ್ತಾರೆ. ಆದರೆ ಈ ಮೀಡಿಯಾದವರು, ಪ್ರಿಂಟ್ ಮೀಡಿಯಾದವರು, ಸೋಷಿಯಲ್ ಮೀಡಿಯಾದವರಾಗಲಿ, ನ್ಯೂಸ್ ಚಾನೆಲ್ ಅವರಾಗಲಿ ಹಿಂದೂ ಧರ್ಮದ ಒಂದು ಮಹಿಮೆಯನ್ನು ಹೇಳೋದಕ್ಕೆ ಯಾರಿಗೂ ಬಾಯಿ ಬರೋದಿಲ್ಲ ಅಷ್ಟೇ. ಅದು ನಮ್ಮ ಕರ್ಮ ಅಂತ ಅನ್ಕೋಬೇಕು. ಕರ್ಮ ಇದ್ರೆ ಮತ್ತೇನಂತ ನಾವು ಅನ್ಕೋಬೇಕಾಗುತ್ತಲ್ಲ. ಅಲ್ಲಿ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲಂತೆ. ಸೀತಾರಾಮರು ಆ ಅಗಸ್ತ್ಯ ಮಹರ್ಷಿಗಳ ಆಶ್ರಮಕ್ಕೆ ಸೇರ್ಕೊಳ್ಳೋಷ್ಟರಲ್ಲಿ ಆಶ್ರಮದಲ್ಲಿ ಎಲ್ಲಿ ನೋಡಿದ್ರು ಒದ್ದೆ ಬಟ್ಟೆಗಳಿಂದ, ನಾರ ಸೀರೆಗಳಿಂದ ಯಾಗ ಯಜ್ಞಾದಿ ಕ್ರತುಗಳನ್ನು ಮಾಡ್ಕೊಳೋರು ಅಗ್ನಿ ವೇದಿಕೆಯನ್ನು ಪವಿತ್ರವಾಗಿರುವಂತಹ ಪದಾರ್ಥಗಳು, ಪುಷ್ಪ ಮಾಲಿಕೆಗಳು ಮೊದಲಾಗಿರುವಂಥದ್ರಿಂದ ಈ ಆಶ್ರಮ ರಾರಾಜಿಸ್ತಾ ಇರುತ್ತಂತೆ. ಆಗ ರಾಮ ಲಕ್ಷ್ಮಣನನ್ನು ಕರೆದ್ಬಿಟ್ಟು, ಲಕ್ಷ್ಮಣ, ನಾನು ಸೀತೆಯೊಂದಿಗೆ ಹೊರಗಡೆ ನಿಂತ್ಕೊಂಡಿರ್ತೀನಿ, ನೀನು ಒಳಗಡೆ ಹೋಗ್ಬಿಟ್ಟು
ರಾಮ ಸೀತಾ ಮತ್ತು ಲಕ್ಷ್ಮಣನೊಂದಿಗೆ ಆಶ್ರಮಕ್ಕೆ ಬಂದಿದ್ದಾನೆ. ಆತ ಅಗಸ್ತ್ಯ ಮಹರ್ಷಿಗಳ ದರ್ಶನ ಮಾಡ್ಕೋಬೇಕು ಅಂತ ಅನ್ಕೊಳ್ತಾ ಇದ್ದಾನೆ. ದರ್ಶನ ಮಾಡ್ಕೊಳ್ಳೋದಕ್ಕೆ ಅನುಗ್ರಹಿಸಬೇಕು ಅಂತ ವಾರ್ತೆಯನ್ನು ಕಳಿಸುವಂತಂತರಂತೆ. ಆಗ ಲಕ್ಷ್ಮಣ ಆಶ್ರಮದ ಒಳಕ್ಕೆ ಹೋಗ್ಬಿಟ್ಟು ಒಬ್ಬ ಮುನಿ ಕುಮಾರನೊಂದಿಗೆ ತನ್ನ ಪ್ರಾರ್ಥನೆಯನ್ನು ನಿವೇದನೆ ಮಾಡ್ತಾನಂತೆ. ಆಗ ಮುನಿಕುಮಾರ ಅಗಸ್ತ್ಯ ಮಹರ್ಷಿಗಳಿಗೆ ಈ ವಿಷಯವನ್ನು ಹೇಳಿದಾಗ, ನಾನು ಯಾವಾಗಲಿಂದಲೂ ಸೀತಾರಾಮ ಲಕ್ಷ್ಮಣರನ್ನು ನೋಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಇಲ್ಲೂ ಕಾಯ್ತಾ ಇದ್ದಾರೆ ಸೀತಾರಾಮ ಲಕ್ಷ್ಮಣರು ಯಾವಾಗ ಬರಬೇಕು ಅಂತ. ತ್ರಿಕಾಲಜ್ಞಾನಿಗಳಾಗಿರುವಂಥ ಪ್ರತಿಯೊಂದು ಮಹರ್ಷಿಯು ಎಲ್ಲಿ ಆಶ್ರಮಕ್ಕೆ ಹೋದ್ರೆ ರಾಮನಿಗೋಸ್ಕರ ಕಾಯುವಂತಾರೆ. ನೀನು ರಾಮ ಬರ್ತಿದಂಗೆ ನನ್ನ ಹತ್ರಕ್ಕೆ ಯಾಕೆ ಕರ್ಕೊಂಡ್ಬರ್ಲಿಲ್ಲ, ಯಾಕೆ ಕಾಲವನ್ನು ವ್ಯರ್ಥ ಮಾಡ್ತಾ ಇದೀಯಾ, ಕೂಡಲೇ ಹೋಗ್ಬಿಟ್ಟು ಸೀತಾರಾಮನನ್ನು ಪ್ರವೇಶ ಇಡು ಅಂತ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರಂತೆ. ಆಗ ಸೀತಾರಾಮ ಲಕ್ಷ್ಮಣರು ಅಗಸ್ತ್ಯರು ಇರುವಂತ ಏನು ಒಂದು ಯಾವುದ್ರಲ್ಲಿ ಕೋಣೆಗೆ ಹೋಗ್ತದಂಗೆ ಕಾರ್ತಿಕೇಯ, ವರುಣ, ಕುಬೇರ ಮತ್ತೆ ಸೋಮ, ವಿಷ್ಣು, ಶಿವ, ಮಹೇಂದ್ರ, ವಾಯು ಮೊದಲಾಗಿರುವಂಥ ಸ್ಥಾನಗಳಲ್ಲಿ ಇದ್ದಂತೆ ಈ ಸ್ಥಾನಗಳಲ್ಲಿ ಅವರವರನ್ನು ಕೂರಿಸ್ಬಿಟ್ಟು ಅಗಸ್ತ್ಯರು ಆರಾಧನೆ ಮಾಡಿ ಕಳಿಸ್ಕೊಡ್ತಾ ಇದ್ರಂತೆ. ಹೀಗೆ ಅಗಸ್ತ್ಯರು ಕೋಟಿ ಸೂರ್ಯ ತೇಜಸ್ಸಿನಿಂದ ಆ ಕೋಣೆಯಿಂದ ಹೊರಗಡೆ ಬರ್ತಾರಂತೆ. ಆಗ ರಾಮ ಸೂರ್ಯನಂತೆ ಹೊಳಿತಾ ಇರುವಂತ ಅಗಸ್ತ್ಯರನ್ನು ನೋಡ್ತದಂಗೆ ರಾಮ ಬೇಗ ಹೋಗ್ಬಿಟ್ಟು ತನ್ನ ಎರಡೂ ಕೈಗಳಿಂದ ಅಗಸ್ತ್ಯ ಮಹರ್ಷಿಗಳ ಪಾದವನ್ನು ಮುಟ್ಕೊಂಡು ನಮಸ್ಕಾರ ಮಾಡ್ತಾರಂತೆ. ಸೀತಾರಾಮ ಲಕ್ಷ್ಮಣರು ಆತನನ್ನು ನೋಡ್ಬಿಟ್ಟು ಅಂಜಲಿ ಘಟಿಸ್ತಾ ನಿಂತ್ಕೊಳ್ತಾರಂತೆ. ಆಗ ಅಗಸ್ತ್ಯ ಮಹರ್ಷಿಗಳು ರಾಮನಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಬಿಟ್ಟು ತನ್ನ ಅಗ್ನಿ ಕಾರ್ಯವನ್ನು ಪೂರ್ತಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ರಾಮನನ್ನು ಕೂತ್ಕೊಂತ ಹೇಳ್ತಾರಂತೆ. ಸ್ವಲ್ಪ ಹೊತ್ತಾದ ನಂತರ ಅಗಸ್ತ್ಯ ಮಹರ್ಷಿಗಳು ನೀನು ಬಂದಾಗ ನಾನು ನನ್ನ ಕೋಣೆಯಲ್ಲಿ ಅಗ್ನಿ ಶಾಲೆಯಿಂದ ಯಾಕೆ ಹೋದ್ನೋ ಗೊತ್ತಾ ರಾಮ, ಅಗ್ನಿ ಕಾರ್ಯ ನಡೀತಾ ಇರಬೇಕಾದ್ರೆ ಅತಿಥಿ ಬಂದ್ರೆ ಮೊದಲು ಅಗ್ನಿ ಕಾರ್ಯವನ್ನು ಪೂರ್ತಿ ಮಾಡಬೇಕು, ನಂತರ ಅತಿಥಿಯನ್ನು ಪೂಜಿಸ್ಬೇಕು. ಇಂತಹ ಧರ್ಮ ಪಾಟಿಸದೇ ಇರುವಂತವನು ಮೇಲಿನ ಲೋಕದಲ್ಲಿ ತನ್ನ ಮಾಂಸವನ್ನು ತಾನು ತಿಂತಾನೆ ಅಂತಂದ್ರೆ ಈಗಿನ ಕಾಲದಲ್ಲಿ ಬಹಳ ಡಿಸ್ಟ್ರಾಕ್ಷನ್ಸ್ ನಾವು ಮಾಡುವಂಥದ್ದೇ ಅಂತಂದ್ರೆ ಅಗಸ್ತ್ಯ ಮಹರ್ಷಿಗಳು ಏನು ಹೇಳ್ತಾ ಇದ್ದಾರೆ, ನಾವು ಅಗ್ನಿ ಕಾರ್ಯ ಅಂತಂದ್ರೆ ದೀಪಾರಾಧನೆಯೂ ಅಗ್ನಿ ಕಾರ್ಯನೇ ಈ ಕಾಲದಲ್ಲಿ ಅಲ್ವಾ. ನಾವೇನ್ ಮಾಡ್ತೀವಿ, ಪೂಜೆಗೆಲ್ಲ ರೆಡಿ ಮಾಡಿರ್ತೀವಿ, ಇಲ್ಲಿ ದೀಪ ಹಚ್ಬಿಟ್ಟು ಊದಿನ ಕಡ್ಡಿ ಹಚ್ಬಿಟ್ಟು ಭಗವಂತನ ನಿವೇದನೆ ಮಾಡಬೇಕು. ಯಾವುದೋ ಒಂದು ಫೋನ್ ಬರುತ್ತೆ, 1 ಗಂಟೆ 2 ಗಂಟೆ ಅಲ್ಲಿ ಭಗವಂತ ಹಾಗೆ ಕಾತ್ಕೊಂಡು ಕೂತಿರ್ತಾನೆ. ಇದು ಅಪರಾಧ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಪೂಜೆ ನಾವು ಎಷ್ಟೊತ್ತು ಮಾಡ್ತೀವಿ, ದಿನದಲ್ಲಿ 24 ಗಂಟೆಲಿ ಒಂದು ಅರ್ಧ ಗಂಟೆ ಎಲ್ಲಾ ಕೊಟ್ಟಿರುವಂತ ಭಗವಂತನಿಗೋಸ್ಕರ ನಾವು ಇಡಬಾರ್ದ ಅಲ್ವಾ. ವೈಟಿಂಗ್ ಲಿಸ್ಟ್ ಅಲ್ಲಿ ಭಗವಂತನ ಇಡ್ಸೋದು ಬಹಳ 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 ತಪ್ಪಲ್ವಾ. ನಾವು ಭಗವಂತನಿಗೋಸ್ಕರ ಕಾಯ್ಬೇಕೇ ವಿನಃ ಭಗವಂತ ನಮಗೋಸ್ಕರ ಕಾಯುವಂಥದ್ದು ಎಷ್ಟು ಧರ್ಮ ಅಂತಂತ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ರಾಮ ನೀನು ಆಗ ಅಗಸ್ತ್ಯ ಮಹರ್ಷಿಗಳು ಅಂತಾರಂತೆ, ರಾಮ ನೀನು 3 ಲೋಕವನ್ನು ನೀನು ಲೋಕವೆಲ್ಲವನ್ನು ಪಾಲಿಸುವಂತ ರಾಜ. ಇವತ್ತು ನನಗೆ ಪ್ರಿಯವಾಗಿರುವಂಥ ಅತಿಥಿಯಾಗಿ ಬಂದಿದ್ಯಾ, ಅದಕ್ಕಾಗಿ ನಾನು ನಿನ್ನನ್ನು ಪೂಜಿಸಬೇಕು ಅಂತ ರಾಮನಿಗೆ ವಾನಪ್ರಸ್ಥರಿಗೆ ಕೊಡುವಂಥ ಭೋಜನವನ್ನು ಇಟ್ಟು ನಂತರ ಆತ ರಾಮನಿಗೆ ವಿಷ್ಣು ಧನಸ್ಸನ್ನು ಬ್ರಹ್ಮದೇವರು ಕೊಟ್ಟಿರುವಂಥ ಸೂರ್ಯ ತೇಜಸ್ಸಿನಂತೆ ಇರುವಂತಹ ಬಾಣಗಳನ್ನು, ಇಂದ್ರ ಕೊಟ್ಟಿರುವಂಥ 2 ಅಕ್ಷಯ ಬಾಣ ತೋರಿಣಗಳನ್ನು, ಒಂದು ಬ್ರಹ್ಮಾಂಡವಾಗಿರುವಂತಹ ಖಡ್ಗವನ್ನು ಕೊಟ್ಟು ಇದರಿಂದ ನೀನು ವಿಜಯವನ್ನು ಹೊಂದುವಂತ ಆಶೀರ್ವಾದ ಮಾಡ್ತಾರೆ. ಅಂತಂದ್ರೆ ಈ ಅಗಸ್ತ್ಯ ಮಹರ್ಷಿಗಳು ಕೊಟ್ಟಿರುವಂಥ ಈ ವಿಷ್ಣು ಧನಸ್ಸಿನಿಂದಲೇ ಖರದೂಷಣರನ್ನು ಮತ್ತು ಇವರು ಕೊಟ್ಟಿರುವಂಥ ಬ್ರಹ್ಮಾಸ್ತ್ರದಿಂದಲೇ ಮತ್ತೆ ಅಕ್ಷಯ ಬಾಣ ತೂಣೀರಗಳಿಂದಲೇ ಈ ಬ್ರಹ್ಮಾಸ್ತ್ರದಿಂದಲೇ ರಾವಣ ಸಂಹಾರ ನಡೆದಿದೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಗುರುಗಳ ಕಾರುಣ್ಯ ಅಂತಂದ್ರೆ ಈ ಥರನೇ ಇರುತ್ತಲ್ವ. ಒಂದು ಮಹರ್ಷಿಗಳ ಮಹನೀಯರ ಕಾರುಣ್ಯ ಹೇಗಿರುತ್ತೆ ಅಂತಂದ್ರೆ ಈ ಥರನೇ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಅವರು ಅಪಾರವಾಗಿರುವಂಥ ಬಹಳ ಕಾಲ ತಪಸ್ಸನ್ನು ಮಾಡಿ ಪಡ್ಕೊಂಡಿರುವಂಥ ಧನಸ್ಸನ್ನು ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ತಾರೆ. ಇಲ್ಲಿ ನಾವು
ಒಂದು ಯಾರಾದರೂ ನಾವು ಯಾರಾದರೂ ರಾಮನ ಕೀರ್ತಿ ಮಾಡ್ತೀವ, ರಾಮನೇ ಕೀರ್ತಿ ಮಾಡ್ತೀವಿ. ಏನಂತ? ರಾವಣನನ್ನು ಸಂಹಾರ ಮಾಡಿದ್ದಾನೆ, ಲೋಕಕಂಟಕನಾಗಿರುವಂತಹ ರಾವಣ ಕುಂಭಕರ್ಣರನ್ನು ಸಂಹಾರ ಮಾಡಿದ್ದಾರೆ ಅಂತ. ಆದರೆ ರಾಮನ ಹಿಂದೆ ಇರುವಂಥ ವಸಿಷ್ಠ ಮಹರ್ಷಿಗಳನ್ನು ನಾವು ನೆನಪು ಮಾಡ್ಕೊಳ್ತೀವ, ವಿಶ್ವಾಮಿತ್ರರನ್ನು ನೆನಪು ಮಾಡ್ಕೊಳ್ತೀವ, ಇಲ್ಲಾಂದ್ರೆ ಅಗಸ್ತ್ಯ ಮಹರ್ಷಿಗಳನ್ನು ನೆನಪು ಮಾಡ್ಕೊಳ್ತೀವ. ಅದು ಬೇಕಾಗಿಲ್ಲ, ಗುರು ಅನ್ನುವಂಥವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರುವಂಥದ್ದು ಏನು ಅಂತಂದ್ರೆ ಏನು ಯೋಗ್ಯತೆ ಇರುವಂಥ ಶಿಷ್ಯನಿಗೆ ತನ್ನ ಶಕ್ತಿಯನ್ನೆಲ್ಲ ಧಾರೆ ಎರೆದ್ಬಿಟ್ಟು ಲೋಕ ಕಲ್ಯಾಣ ಆದರೆ ಸಾಕು ಅಂತಂತಂದು ಭಾವಿಸುವಂಥ ಒಂದು ನಿಸ್ವಾರ್ಥವಾಗಿರುವಂಥ ಏಕೈಕ ಪೂಜನೀಯವಾಗಿರುವಂಥ ಸ್ಥಾನ ಯಾವುದು ಅಂದರೆ ಗುರುಸ್ಥಾನ. ತಂದೆ ತಾಯಿಗಿಂತಲೂ ಮಿಗಿಲಾಗಿರುವಂಥದ್ದು. ಇದು ನಾನು ನಿಸ್ಸಂದೇಹವಾಗಿ ಹೇಳ್ತೀನಿ. ಯಾಕೆ ಅಂತಂದರೆ ತಂದೆ ತಾಯಿಗೆ ರಕ್ತ ಸಂಬಂಧ ಎಲ್ಲ ಕೊಡ್ತಾ ಇರ್ತಾರೆ. ಆದರೆ ಗುರುವಿಗೂ ಶಿಷ್ಯನಿಗೂ ಇರುವಂಥದ್ದು ಮಮಕಾರದ ಒಂದು ಬಂಧನೆ ವಿನಃ ರಕ್ತ ಸಂಬಂಧ ಇರೋದಿಲ್ಲ. ಶಿಷ್ಯನ ಖ್ಯಾತಿಯಿಂದ ಒಂದು ಸ್ವಲ್ಪವೂ ಲಾಭ ಪಡೆಯದೇ ಇರುವಂಥದ್ದು, ತನ್ನ ಎಲ್ಲವನ್ನು ತ್ಯಾಗ ಮಾಡಿಬಿಟ್ಟು ಶಿಷ್ಯನಿಗೆ ಕೀರ್ತಿಯನ್ನು ತಂದುಕೊಡುವಂಥವ್ರು, ಕೀರ್ತಿ ಯಶಸ್ಸನ್ನು ತಂದುಕೊಡುವಂಥವ್ರು ಯಾರು ಅಂತಂದರೆ ಗುರುಗಳು. ಗುರು ಸಮಾನರು ಅಂತ ಹೇಳ್ತಾರೆ. ಕೈಕಮ್ಮ ನೀನೆಷ್ಟು ಒಳ್ಳೆ ಕೆಲಸ ಮಾಡಿದ್ಯಮ್ಮ ನಮ್ಮ ರಾಮಚಂದ್ರ ಪ್ರಭು ಇಲ್ಲಿ ಅರಮನೆಯಲ್ಲಿ ಇದ್ದಿದ್ರೆ ಅವರು ಕೋಟಿ ಕೋಟಿ ರಾಜರು ಬಂದು ಭೂಮಿಯನ್ನು ಹಾಳು ಹೋಗಿದ್ದಾರೆ. ನಮ್ಮ ರಾಮಚಂದ್ರ ಪ್ರಭು ಇವತ್ತು ಇಷ್ಟೊಂದು ಮಹನೀಯರನ್ನು ದರ್ಶನ ಮಾಡಿಕೊಂಡು ಅವತಾರ ಪ್ರಯೋಜನಕ್ಕೋಸ್ಕರ ಅಗಸ್ತ್ಯ ಮಹರ್ಷಿಗಳನ್ನು ದರ್ಶನ ಮಾಡ್ಕೊಂಡು ಎಷ್ಟೆಷ್ಟು ಋಷಿಗಳನ್ನು ದರ್ಶನ ಮಾಡ್ಕೊಂಡಿದ್ದಾರಪ್ಪ. ಅವರ ಒಂದು ಆಶೀರ್ವಾದ ನಮ್ಮ ನೆತ್ತಿ ಮೇಲಿದ್ರೆ ಅದಕ್ಕಿಂತ ಇನ್ನೇನು ಬೇಕಪ್ಪ ಅಲ್ವಾ? ನಮ್ಮ ತಿನ್ನೋದು ಮಲಗೋದು ಯಾವಾಗಲೂ ಇದ್ದಿದ್ದೆ ಅಲ್ವಾ? ಈ ಒಂದು ಪ್ರತ್ಯೇಕತೆಯಿಂದಲೇ ಅಲ್ವಾ ನಾವು ತ್ರೇತಾಯುಗದಲ್ಲಿ ನಡೆದಿರುವಂಥ ರಾಮಾಯಣವನ್ನು ಕಲಿಯುಗದಲ್ಲೂ ಕೂಡ ಇದು ಮಾಡ್ತಾ ಇರುವಂಥದ್ದು. ಈ ವಿಷಯಕ್ಕೆ ಕೈಕಮ್ಮನಿಗೆ ನಾವು ನಮಸ್ಕಾರ ಮಾಡ್ಕೋಬೇಕು. ಸ್ವಾಮಿ, ನಾವು ಎಲ್ಲಿ ಆಶ್ರಮವನ್ನು ಕಟ್ಕೋಬೇಕು ಅಂತ ರಾಮ ಕೇಳ್ತಾನಂತೆ. ನೀನು ನನ್ನೊಂದಿಗೆ ಇದ್ದು ಆಶ್ರಮದಲ್ಲಿ ಇದ್ಬಿಡು ಅಂತ ಅಂದ್ಕೊಂಡೆ. ಆದರೆ ನನ್ನ ತಪಶಕ್ತಿಯಿಂದ ನಿನ್ನ ಮನಸ್ಸಿನಲ್ಲಿರುವಂಥ ಕೋರಿಕೆಯನ್ನು ದರ್ಶನ ಮಾಡ್ಕೊಂಡಿದ್ದೀನಿ. ನಿನ್ನ ಕೋರಿಕೆಯನ್ನು ನನಗೆ ಅರ್ಥ ಆಗಿದೆ. ಆದ್ದರಿಂದ ರಾಮ, ಇಲ್ಲಿ ಹತ್ತಿರ ಪಂಚವಟಿ ಅನ್ನುವಂಥ ಒಂದು ದೊಡ್ಡ ವನವಿದೆ. ಅದು ಅಲ್ಲಿ ಗೋದಾವರಿ ನದಿ ಪ್ರವಹಿಸ್ತಾ ಇರುತ್ತೆ. ಆದ್ದರಿಂದ ನೀನು ಅಲ್ಲಿ ಆಶ್ರಮವನ್ನು ನಿರ್ಮಾಣ ಮಾಡ್ಕೊ, ಆಗ ನಿನ್ನ ಕೋರಿಕೆ ತೀರುತ್ತೆ. ಏನು ಕೋರಿಕೆ? ವಿಷ್ಣುಮೂರ್ತಿ ಅಂತರಾತ್ಮವಾಗಿರುವಂಥ ರಾವಣ ಸಂಹಾರ ಕೋರಿಕೆ ತೀರುತ್ತೆ. ಇಲ್ಲಿ ಪಂಚವಟಿಯಲ್ಲೇ ಸೀತಮ್ಮನ ಅಪಹರಣ ಆಗುತ್ತೆ. ನೀನು ಯಾರೋ ಮಾಡದೇ ಇರುವಂಥ ಕೆಲಸವನ್ನು ಸೀತಮ್ಮ ಮಾಡ್ತಾಳೆ. ಸೀತಮ್ಮ, ನೀನು ಆಕೆಯನ್ನು ಜಾಗ್ರತೆಯಿಂದ ಕಾಪಾಡ್ಕೊ ಅಂತ ಹೇಳ್ತಾರಂತೆ. ನಡೆಯುವಂಥದ್ದು ನಡೆಯುತ್ತಾ ಆದರೆ ಗುರುಗಳೆಲ್ಲ ಆರ್ಥತೆಯಿಂದ ಶಿಷ್ಯನ ಮೇಲೆ ಮಮಕಾರದಿಂದ ನೀನು ಸೀತಮ್ಮನ ಹುಷಾರಾಗಿ ನೋಡ್ಕೊ ಅಂತ ಹೇಳ್ತಾರೆ. ಸೀತಾರಾಮ ಲಕ್ಷ್ಮಣರು ಅಗಸ್ತ್ಯ ಮಹರ್ಷಿ ಹತ್ರ ಏನು ಆಶೀರ್ವಾದವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿಗೆ ನಾನು ಈ ಸಂಚಿಕೆಯನ್ನು ಮುಗಿಸ್ತೀನಿ. ಬರುವಂಥ ಸಂಚಿಕೆಯಲ್ಲಿ ಅಗಸ್ತ್ಯ ಮಹರ್ಷಿಗಳು ನಮಗೆ ಮಾಡಿರುವಂಥ ಮಹೋಪಕಾರ ಅಂತಂದರೆ ಈಗಿನ ಕಾಲಕ್ಕೂ ನಾವು ಅವ್ರು ಮಾಡಿರುವಂಥ ಮಹೋಪಕಾರವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಬರುವಂಥ ಒಂದು ಸಂಚಿಕೆಯಲ್ಲಿ ಏನು ಮಹರ್ಷಿಗಳು, ಸಪ್ತರ್ಷಿಗಳಲ್ಲಿ ಒಬ್ಬರಾಗಿರುವಂಥ ಅಗಸ್ತ್ಯ ಮಹರ್ಷಿಗಳ ಒಂದು ಜೀವನ ಚರಿತ್ರೆಯನ್ನು ನಾನು ತಿಳಿಸ್ಕೊಡೋದಕ್ಕೆ ಭಗವಂತನ ಹೇತುಕವಾಗಿರುವಂಥ ಕೃಪೆ ಇದ್ದರೆ ನನ್ನ ಬಾಯಿಂದ ಆ ಮಹರ್ಷಿಗಳು ನುಡಿಸ್ಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.